ನೀವು ಯಾರ ವಿರುದ್ಧ ಬೊಟ್ ಮಾಡ್ತಾ ಇದ್ದೀರೋ ಅವರೇ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ದಾರೆ. ನಾವು ಬ್ರೈನ್ ಮ್ಯಾಪಿಂಗ್ ಎಲ್ಲ ಒಳಗಾಗಿದ್ದೇವೆ. ಅವ್ರು ಬೇರೆ ಅವ್ರ ಬಗ್ಗೆ ಹೇಳಿದ್ನ ನಾನು, ಅವ್ರು ಮಾಡಿದ್ರ ಓಕೆ, ಅವ್ರು ಫ್ರಾಕ್ಸಿ ಓಕೆ, ಪ್ರಾಕ್ಸಿ. ಬ್ರೈನ್ ಮ್ಯಾಪಿಂಗ್ ಈಸ್ ಇನ್ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಅದನ್ನು ಯಾಕೆ ಮಾಡಿದ್ರು? ತನಿಖೆ ಅಂದರೆ ಏನು? ಬ್ರೈನ್ ಮ್ಯಾಪಿಂಗ್ ತನಿಖೆನಾ? ಏನು ತನಿಖೆ ಅಂದರೆ? ತನಿಖೆ ಏನು ಮಾಡಬೇಕು ಅದು ಮಾಡಿಲ್ಲ. ಅಲ್ಲಿ ಆ ಹುಡುಗಿ ಘೋರ ಅಪರಾಧ, ಅದು ರೇಪ್ ಆಗಿದೆ, ಮರ್ಡರ್ ಆಗಿದೆ. ಅವಳ ಮೇಲೆ ಈ DNA ಪ್ರೊಫೈಲ್ ಇರಲೇಬೇಕಲ್ಲ. ಏನಾಯಿತು? ಓಕೆ, ಏನಾಯಿತು? ನೀ DNA ಪ್ರೊಫೈಲ್ನ ಮಾಸ ಮಾಡಿದ್ಯಾರು? ಆ ಡಾಕ್ಟ್ರನ್ನ ಕೇಳಬೇಕು. ಬಟ್ ಅರ್ಜಿದಾರರ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ರಂತೆ, ಈ ಘಟನೆ ನಡೆದು ಒಂದು 14 ವರ್ಷಗಳು ಕಳೆದರೂ ಕೂಡ ಆ ಪ್ರಕರಣದ ಸಂತ್ರಸ್ತೆಗೆ ಸೇರಿದಂಥ ವಸ್ತುಗಳನ್ನು ನಾವು ಸುರಕ್ಷಿತವಾಗಿಟ್ಟಿದ್ದೀವಿ, ಇವತ್ತಿನ ತನಕ ಸುರಕ್ಷಿತವಾಗಿದೆ, ಮತ್ತು DNA ನಡೆಸಿದ್ರೆ ಎಲ್ಲವೂ ಸತ್ಯಾಂಶ ಹೊರಗೆ ಬರುತ್ತೆ ಅಂತ. ಸುರಕ್ಷಿತವಾಗಿದೆಯಾ ಅಂದರೆ ಏನು? ಡಿಯಾಕ್ಸಿ ನ್ಯೂಕ್ಲಿಕ್ ಆಸಿಡ್, DNA, ಅದು ಪ್ರೊಫೈಲು. ರಕ್ತ, ಸೆಮಿನಲ್ ಸ್ಟೈನ್ಸು, ಬೆವರು, ಯೂರಿನು, ಎನಿ ಬಾಡಿ ಫ್ಲೂಯಿಡ್ ಈಸ್ DNA ಪ್ರೊಫೈಲ್. ಅದನ್ನು ಕಲೆಕ್ಟ್ ಮಾಡಿದರು. ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂದು FSL ರಿಪೋರ್ಟ್ ಬಂದಿದ್ದೆ. ಇವರು ಯಾರು DNA ಪ್ರೊಫೈಲ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಮತ್ತೆ ಹೆಂಗೆ ಮರು ತನಿಖೆ ಆಗುತ್ತೆ ಮುಂದೆ? ಇದು ಮರು ತನಿಖೆ ಹೆಂಗಾಗುತ್ತೆ? ಈಗ ಹೂ ಈಸ್ ದ ಸಸ್ಪೆಕ್ಟ್? ಈಗ ಎಗೆ ಗೊತ್ತು ಏನಾಯ್ತಂದು. ಎ ಈಸ್ ನೋ ಮೋರ್, ಎ ಈಸ್ ಡೆಡ್. ಈಗ ಬಿಗೆ ಗೊತ್ತು ಏನಾಯ್ತು ಅಂದು. ಬಿ ಯಾರು ಅದನ್ನು ಕಂಡುಹಿಡಿದ್ರೆ ಗೊತ್ತಾಗುತ್ತೆ. ಅದೇ ಕಂಡುಹಿಡಿಯೋದಕ್ಕೆ ಮಾರ್ಗಗಳು ಬೇಕಲ್ವಾ? ಈಗ ನೀವು ಹೇಳ್ತಾ ಇದ್ದೀರಿ CID ಕೊಟ್ಟರು, CBO ಕೊಟ್ಟರು, CBIಗೆ ಕೊಟ್ಟರು, ಅವು ಯಾವುದ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತೀರಿ ನೀವು. ಹಾಗಾದ್ರೆ ಯಾವುದ್ರ ಮುಖಾಂತರ ತನಿಖೆ ಆಗಬೇಕಿದು? ನಂಬಿಕೆ ಇಲ್ಲ ಅಂತ ನಾನು ಹೇಳಿದ್ನ? ತನಿಖೆಯ ಹಾದಿ ತಪ್ಪಿಸಿದ್ದಾರೆ ಅಂತ. ಹೌದು. ಈಗ ಕೋರ್ಟ್ ಹೇಳಿದೆ, ಅದನ್ನು ವಿಚಾರಣೆ ಮಾಡಿ ದಾರಿ ತಪ್ಪಿಸಿದ್ದಾರೆ ಎಂದು ಕೋರ್ಟ್ ಹೇಳಿದೆ. ಅವರು ಸಂತೋಷ್ ರಾವ್ ಮೇಲೆ ಕೇಸ್ ಹಾಕಿದರೆ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ ಎಂದು ಡಾಕ್ಟ್ರ್ ಹೇಳಿದ್ದು. ಈ ಕೆನಾಟ್ ಕಮಿಟ್ ರೇಪ್. ಹಾಗಾದರೆ ಯಾರು ಮಾಡಿದ್ದು? ಯಾರ ಮೇಲೆ ಇದೆ? ಎಲ್ಲಿ ಆಯಿತು? ಇದು ಏನು 50 ವರ್ಷ ಆಗಿರಲಿ, 100 ವರ್ಷ ಆಗಿರಲಿ, ಓಕೆ, ಇಫ್ ಯು ಹ್ಯಾವ್ ಅ ಕಾಂಪಟೆಂಟ್ IO ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಂಡುಹಿಡ್ಬೋದು. ಎಷ್ಟೋ ಕಂಡುಹಿಡಿದಿದ್ದಾರೆ. 50 ವರ್ಷ ಆದಮೇಲೆ ಕಂಡುಹಿಡ್ತಾರೆ. ಬ್ರೂನೋ ಸತ್ತು 300 ವರ್ಷ ಆದಮೇಲೆ ಏನ ತೆಗೆದು ನೋಡಿದರು. ಅಲಿಪಿಕ್ ಆಸಿಡ್ ಅನ್ನೋದು ಅಲ್ಲಿ ಬಿದ್ದಿರುತ್ತೆ. ದೆರ್ ಆರ್ ಸೋ ಮೆನಿ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್. ನಾವೇನೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಿಲ್ಲ. ಈ ಸೈನ್ಸ್ ಡೆವಲಪ್ ಆಗಿರೋದು. ಮನಸ್ಸಿಲ್ಲ, ಸರ್ಕಾರಕ್ಕೆ ಮನಸ್ಸಿಲ್ಲ. ಸರ್ಕಾರಕ್ಕೆ ಮನಸ್ಸಿಲ್ಲ ಅಂತ ಹೇಳುವಂತಹ ಬಾಲನ್ ಅವರು ಇದೇ ಧರ್ಮಸ್ಥಳದ ಸುತ್ತಮುತ್ತ 74 ಅಪರಿಚಿತ ಶವಗಳನ್ನು ಹೂತು ಹಾಕಿದಾಗ ಅಂತ ಹೇಳಿದೆ. ಈ ಕಾರಣಕ್ಕಾಗಿ ಒಂದು ವಿಶೇಷ ತನಿಖಾ ಸಂಸ್ಥೆಯನ್ನು ಇದಕ್ಕಾಗಿ ರಚನೆ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ SIT ರಚನೆ ಮಾಡಿತು. SIT ರಚನೆ ಮಾಡಿತ್ತು. SIT ಪೊಲೀಸ್ ಸ್ಟೇಷನ್ ಆಯಿತು. ಹೌದು. SIT ರಚನೆ ಆದಮೇಲೆ ಈಗ ದೂರದಾರ ಏನು ಕೊಟ್ಟ? ಅವನು ಮುಸ್ಕದಾರಿ, ಮಾಸ್ಕ್ ಮ್ಯಾನ್, ಆಮೇಲೆ ಚಿನ್ನಯ್ಯ ರೇಪು ಮತ್ತು ಮರ್ಡರ್ ಅಂದು ಅವನು ದೂರು ಕೊಟ್ಟ. ಯಾರು ಮಾಡಿದ್ದು ರೇಪು? ಅವನೇ ಮಾಡಿದ್ನ. ಕೊಲೆ ಯಾರು ಮಾಡಿದ್ದು? ಅವನೇ ಮಾಡಿದ್ನ. ಅವನು ಹೇಳಿದ ನಾನು ಊತ ಹಾಕಿದೆ ಅಂದು. ಯಾರು ಅದಕ್ಕೆ ದುಡ್ಡು ಕೊಟ್ಟಿದ್ದು? ಎಲ್ಲಿ ಕೆಲಸ ಮಾಡ್ತಿದ್ದ? ಊತ ಹಾಕೋಕ್ಕೆ ಹೇಳಿದ್ದು ಯಾರು? ಮುಸುಕುದಾರಿ ಚಿನ್ನಯ್ಯ ಅಂತ ಬದಲಾದಾಗ ಆ ವ್ಯಕ್ತಿಯಿಂದ ಬಂದಂಥ ಹೇಳಿಕೆಗಳನ್ನು ಗಮನಿಸಿದ್ರ? ಗಮನಿಸಿದೆ. ಅವನು ಮುಸುಕುದಾರಿ ಆಗಿದ್ದ, ನಿಜ ಹೇಳ್ತಿದ್ದ. ಚಿನ್ನಯ್ಯ ಆದಮೇಲೆ ಸುಳ್ಳಾಳಕ್ಕೆ ಶುರು ಮಾಡಿದ. ಇದು ನಿಮ್ಮ ವಾದ ಬಾಲನ್ ಅವರೇ. ಬಟ್ ಆ ಕ್ಷೇತ್ರದ ಪರವಾಗಿ ಹೋರಾಟ ಮಾಡುವಂಥವರ ವಾದ ಬೇರೆ ಇದೆ. ಏನಾಗಲಿ ಇರಲಿ, 1+1 ಇಟ್ ಕಾಂಟ್ ಬಿ 3. ನ್ಯಾಯ ಸಿಗ್ಬೇಕಲ್ವಾ? ಅದೇ ನಾನು ಹೇಳೋದು. ನೀವು ದೂರು ಕೊಡ್ತಾರೆ, ದೂರು ಕೊಟ್ಟವನ ಮೇಲೆ ನೀವು FIR ಹೆಂಗೆ ಹಾಕ್ತೀರಾ? ಹಾಕಿರೋ ಸೆಕ್ಷನ್ ಏನು? ಈಗ ನಿಮಗೆ SITಗೆ ಪೊಲೀಸ್ ಸ್ಟೇಷನ್ ಆಗಿ ಅದನ್ನು ಪರಿಗಣಿಸಿದ್ದಾರೆ. ಎಷ್ಟು FIR ರಿಜಿಸ್ಟರ್ ಮಾಡಿದ್ರ? ಈಗ ಅವನು ಹೇಳಿದ್ದು ಒಂದು ತಲೆ ಬುರುಡೆ ಕೊಟ್ಟ. ಡೆಲ್ಲಿಗೆ ತಗೊಂಡು ಹೋದರು ಸ್ಕಲ್. ಡೆಲ್ಲಿಯಿಂದ ವಾಪಸ್ ಬಂತು. ಅದನ್ನೇ ತಗೊಂಡೋಗಿ ಕೋರ್ಟ್ಗೆ ಕೊಟ್ಟ, ಪೊಲೀಸ್ ಠಾಣೆಯಲ್ಲಿ ಇಟ್ಟ. ಓಕೆ. ಈಗ ಮತ್ತೆ ಅದನ್ನು ಕೊಟ್ಟಿರೋ ಪ್ರವೀಣ್, ಅದು ಬಂಗ್ಲೆ ಗುಡ್ಡೆ,
ಅದು ಸಿಟಿ ಆಫ್ ಡೆಡ್ ಬಾಡಿ ಸಿಟಿ. ಅದೊಂದು 100 ಫೀಟ್ ಹೈಟ್ ಇದೆ, ಅದು ಗುಡ್ಡೆ ಅಂದರೆ ಅದು ಹಿಲ್ ಲಾಕ್. ಅಲ್ಲಿ ಹೆಣಗಳು ಹೆಂಗೋಯ್ತು, ಅದು ಅರಣ್ಯ ಪ್ರದೇಶ. ಈಗ ಅವರು ಯಾರ ಕ್ಷೇತ್ರದವರು ಅದಕ್ಕೆ ವಾದ ಮಾಡೋವ್ರಿಗೆ ಇದಕ್ಕೇನು ಆನ್ಸರ್ ಕೊಡ್ತಾರೆ? ಅದು ಗುಡ್ಡೆ, ಅದು ಅರಣ್ಯ ಪ್ರದೇಶ, ಅದು ಮಶಾನ ಅಲ್ಲ. 8 ಸ್ಕಲ್ಲು ಸಿಗಿದೆ, 2 ಸ್ಕಲ್ಲು ಮ್ಯಾಚ್ ಮಾಡಿದ್ದಾರೆ. ಅದು 2 ಮಿಸ್ಸಿಂಗ್ ಪರ್ಸನ್ಗೆ ಹೊಂದಾಣಿಕೆ ಆಗಿದೆ. ಅದು ಪುರುಷರ ಮಹಿಳೆಯರ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ತನಿಖೆ ಅಧಿಕಾರಿಗಳಿಗೆ ಗೊತ್ತಿದೆ. ಅಲ್ಲಿ ಸುಮಾರು ಮೂಳೆಗಳು ಸಿಗಿದೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಎಲ್ಲೋಯ್ತು? ಅದು ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಠಾಣೆಗಳಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಅರಣ್ಯ ಪ್ರದೇಶ, ಹಂಗೆ ಎಲ್ಲಿ ಡೆಡ್ ಬಾಡಿ ಹೋಯ್ತು? ಸ್ಕಲ್ ಹಂಗೆ ಹೋಯ್ತು. ಈಗ ಮಶಾನ ಅಂದರೆ ಮಶಾನದಲ್ಲಿ ಸತ್ತೋಗಿರೋ ಹೆಣಗಳನ್ನ ಬರಿಯಲ್ ಮಾಡ್ತಾರೆ. ಗುಡ್ಡೆ ಮೇಲೆ ಅರಣ್ಯ ಪ್ರದೇಶದಲ್ಲಿ ಬರಿಯಲ್ ಮಾಡೋಕ್ಕಾಗುತ್ತಾ? ಈಗ ಮ್ಯಾಚ್ ಆಗಿದೆ ಅಂತ ಪೇಪರ್ಗಳಲ್ಲಿ ಬಂದಿದ್ದಲ್ಲ, ಅದು ಯಾಕೆ? ಮೊನ್ನೆನೂ ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಹೋಗಿದ್ದಾರೆ, ಯಾಕೆ? ಓಕೆ. ಆವಾಗ ಆ ಬುರುಡೆ ತಗೊಂಡು ಹೋದ್ನಲ್ಲ, ಅವನ್ನ ಕರೆದು ಮತ್ತೆ ಅದೇ ಬಟ್ಟೆ ಹಾಕ್ಕೊಂಬ, ಅದೇ ಶರ್ಟ್ ಹಾಕ್ಕೊಂಬ ಅಂತ ಕೇಳಿದಾರಲ್ಲ, ಯಾಕೆ? ಆ ಬುರುಡೆ ಯಾರ್ದು? ಪುರುಷರದ, ಮಹಿಳೆಯರ್ದ? ಓಕೆ. 74 ರಿಪೋರ್ಟೆಡ್ ಡೆತ್ಸ್. ಡೆತ್ ಕುಡ್ ಬಿ ಮರ್ಡರ್, ಆಕ್ಸಿಡೆಂಟ್ ಆರ್ ಸೂಸೈಡ್. ಅದಕ್ಕೆ ಯಾರು? ಈಗ ಅಲ್ಲಿರೋ ಲಾಡ್ಜ್ಗಳಲ್ಲಿ ಸ್ಟೇ ಮಾಡ್ತಾರೆ, ಅಡ್ರೆಸ್ ಪ್ರೂಫ್ ಇಲ್ಲದೆ ಸೇರಿಸ್ಕೊಳ್ತಾರೆ, ಸಾಯ್ತಾರೆ. ಅವ್ರು ಹೇಳೋದೇನು? ಅಲ್ಲಿರೋ ಗ್ಯಾಂಗುಗಳು ಅದು ಪುಣ್ಯ ಭೂಮಿ, ಸತ್ತರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂದು ಹೋಗಿ ಸತ್ತಿದ್ದಾರೆ ಅಂದು ಹೇಳ್ತಾರೆ. ಅವ್ರು ಹೇಳೋದು ನಿಜ ಇರಲಿ, ಏನು ಪ್ರೋಸೆಸ್ ಅದಕ್ಕೆ? ಒಬ್ಬ ಹೆಣ ಬಿದ್ದಿದ್ರೆ ಅದು ಸರ್ಕಾರದ ಆಸ್ತಿ, ಅದು ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತಾರೆ. 2004 ಕರ್ನಾಟಕ ರೂಲ್ಸ್ ಇದೆ ಅದಕ್ಕೆ.